ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸೆಪ್ಟೆಂಬರ್ 7ನೇ ತಾರೀಕಿಂದ ಸೆಪ್ಟೆಂಬರ್ 21ನೇ ತಾರೀಕುವರೆಗೂ ಕೂಡ ಪಿತೃಪಕ್ಷ ಅನ್ನುವಂಥದ್ದು 15 ದಿನಗಳ ಕಾಲ ಇರುವಂತಹ ಒಂದು ಮುಹೂರ್ತ ಇರುತ್ತೆ. ಪಿತೃದೋಷ ಅನ್ನುವಂಥದ್ದು ನಮ್ಮ ಹಿರಿಯರಿಗೆ, ನಮ್ಮ ತಂದೆ, ನಮ್ಮ ತಾತ ಅಥವಾ ನಮ್ಮ ಮುತ್ತಾತಗೆ ಸಂಬಂಧಪಟ್ಟಂತಹ ಒಂದು ದೋಷವನ್ನು ತಿಳಿಸುವಂಥದ್ದಿರುತ್ತೆ. ಈ ಪಿತೃದೋಷವನ್ನು ನಿವಾರಣೆ ಮಾಡಿಕೊಳ್ಳೋದಕ್ಕೆ ನಾವು ಪಿತೃಪಕ್ಷವನ್ನು ಆಚರಣೆ ಮಾಡಲಾಗ್ತದೆ. ಜೊತೆಗೆ ನಮ್ಮ ಪಿತೃರು ಅಂದರೆ ನಮ್ಮ ಹಿರಿಯರಿಗೆ ಒಂದು ಪೂಜೆಯನ್ನು ನೆರವೇರಿಸುವಂತಹ ಕಾಲವನ್ನೇ ನಾವು ಪಿತೃಪಕ್ಷ ಅಂತ ಕರಿತೇವೆ. ಇದರ ಅವಧಿ ಸಂಪೂರ್ಣವಾಗಿ 15 ದಿನಗಳ ಕಾಲ ಇರುತ್ತೆ. ಹಾಗಿದ್ರೆ ಪಿತೃಪಕ್ಷವನ್ನು ಆಚರಣೆ ಮಾಡುವಂತಹವರು ಯಾರಪ್ಪ ಅಂತಂದರೆ ಆ ಕುಟುಂಬದ ಹಿರಿಯ ಮಗನಾದರೂ ಮಾಡಬೇಕು ಅಥವಾ ಕಿರಿಯ ಮಗನಾದರೂ ಮಾಡಬೇಕು. ಮಧ್ಯದಲ್ಲಿರುವಂತಹವರ ಅವಶ್ಯಕತೆ ಇರೋದಿಲ್ಲ. ಅವರು ಮಾಡಿದ್ರು ಬಂತು, ಮಾಡದೇ ಹೋದ್ರೂ ಬಂತು, ಯಾವುದೇ ರೀತಿ ದೋಷಗಳು ತಗಲ್ತಾ ಇರೋದಿಲ್ಲ. ಒಂದು ವೇಳೆ ನಾವು ಇಲ್ಲಿವರೆಗೂ ಕೂಡ ಈ ಪಕ್ಷವನ್ನು ನಾವು ಆಚರಣೆ ಮಾಡಿಲ್ಲ, ಮಾಡಬೇಕಾ ಅವಶ್ಯಕತೆ ಇಲ್ಲ. ತಾವು ಇಲ್ಲಿವರೆಗೂ ಕೂಡ ಯಾವುದೇ ಆಚರಣೆ ಮಾಡಿಲ್ಲ ಅಂದರೆ ತಾವು ಹೊಸದಾಗಿ ಏನಾದರೂ ಆಚರಣೆ ಮಾಡ್ಕೊಳ್ಳೋಕೆ ಹೋಗಿ ಏನಾದರೂ ಕೆಲವೊಂದಿಷ್ಟು ತಪ್ಪುಗಳನ್ನು ಮಾಡಿಕೊಂಡ್ರೆ ಸಮಸ್ಯೆಯನ್ನು ಅನುಭವಿಸುವಂತಹ ಪರಿಸ್ಥಿತಿ ನಿಮ್ಮ ಜೀವನದಲ್ಲಿ ಆಗ್ತಾ ಇರುತ್ತೆ. ಇಲ್ಲಿವರೆಗೂ ಕೂಡ ನಾವು ಯಾವ ರೀತಿಯಲ್ಲಿ ತಮ್ಮ ಕುಟುಂಬದ ಏನು ಒಂದು ವಾಡಿಕೆ ಇರುತ್ತಲ್ಲ, ಆ ವಾಡಿಕೆ ಪ್ರಕಾರವಾಗಿ ನಾವು ಅದನ್ನು ಮಾಡಬೇಕು. ಇಲ್ಲ ಅಂದರೆ ನೀವು ಯಾವುದೇ ಕಾರಣಕ್ಕೆ ಮಾಡುವಂಥದ್ದು ಅವಶ್ಯಕತೆ ಇರೋದಿಲ್ಲ. ಸೊ ಒಂದು ವೇಳೆ ತಮಗೆ ಮಾಡಬೇಕು, ನಮಗೆ ಸಮಸ್ಯೆ ಇದೆ ಅನ್ನುವಂತಹ ಪಕ್ಷದಲ್ಲಿ ದೇವಸ್ಥಾನಕ್ಕೆ ಅನ್ನದಾನಕ್ಕೆ ಸಂಬಂಧಪಟ್ಟಂತಹ ವಸ್ತುಗಳನ್ನು ದಾನವಾಗಿ ಕೊಡ್ರಿ. ಬಟ್ ಯಾವುದೇ ಕಾರಣಕ್ಕೂ ಕೂಡ ಈ ಆಚರಣೆಯನ್ನು ತಮಗೆ ಗೊತ್ತಿಲ್ಲದೇ ಮಾಡೋಕ್ಕೆ ಹೋಗ್ಬೇಡ್ರಿ. ಮಾಡಿದರೆ ಸಮಸ್ಯೆ ಕಟ್ಟಿಟ್ಟ ಬುತ್ತಿ. ಈ 15 ದಿನಗಳ ಮಧ್ಯದಲ್ಲಿ ಯಾರದೇ ಜಾತಕದಲ್ಲಿ ಪಿತೃದೋಷ ಏನಾದರೂ ಇತ್ತು ಅಂತೇಳಂದರೆ ಹರಿಯೋ ನದಿಯಲ್ಲಿ ಸ್ನಾನ ಮಾಡಿ ಬಟ್ಟೆಯನ್ನು ದಾನವಾಗಿ ಮತ್ತು ನವಧಾನ್ಯಗಳನ್ನು ದಾನವಾಗಿ ಕೊಟ್ಟು ಬನ್ನಿರಿ. ಈ ಪಿತೃಪಕ್ಷದ ಸಂಪೂರ್ಣವಾದಂತಹ ಆಚರಣೆ ತಾವು ಮಾಡಿದಂಥ ಆಗ್ತದೆ.